ಸಂತಿ ತಗೊಂಬರಕ್ ಹೋಗಿ ಬರ್ತೀನಿ ಅಂದವ. ಭಾಳ ಗಂಡ ಎಂತಿ ಅಟ್ಟೆ ಜಿಪ್ಪುನ ಇದ್ರು. ಹೆಂಡತಿ ಗಂಡ ಎಟ್ಟು ಜಿಪ್ಪುನದನ್ನ 10 ಬಡ್ಡಿ ಜಿಪ್ಪುನ ಇದ್ದು ಹೆಂಡತಿ ಗಂಡಂದ ಸಂತಿಗೆ ಹೋಗಿ ಬರ್ತೀನಿ ಸ್ವಲ್ಪ. ಹೌದ್ರಿ ಆಯ್ತು ಅಂತ ತಿಳ್ಕೊಂಡು ಹೇಳಿ ರಾತ್ರಿ ಹೇಳಿ ಮಲ್ಕೊಂಡ. ನಾನು ನಶಿಕನಾಗ ಹೋಗ್ತೀನಿ, ನಿನಗೆ ಎಬ್ಸೋದಿಲ್ಲ, ನೀ ಆರಾಮ ಎದ್ದೇಳು. ಆಯ್ತು ಅಂತ ತಿಳ್ಕೊಂಡು ಹೇಳಿ ನಶಿಕನ 4ಕ್ಕೆ ಎದ್ದ, ದೀಪ ಹಚ್ಚಿ ಹೊಂಟೈಮ. ಬಗಲಾಗ ಒಂದು ಚೀಲ ಇಟ್ಕೊಂಡು ಸಂತಿ ಮಾಡಕ್ ಹೊಂಟೈಮ. ನಶಿಕನ 4ಕ್ಕ ಎಲ್ಲಿ ಬಸ್ಸಿಗೆ ಹೋದ್ರ ಮಾತ್ರ ರೊಕ್ಕ ಕಟ್ಟೋದಾಕತಿ ಅಂತ ನಡ್ಕೊಂತ ಹೊಂಟಾನ. ಹೋದ ಒಂದು 4 ಕಿಲೋಮೀಟರ್ ಹೋಗಿದ್ನಂತ ನಡ್ಕೊಂತ ಸಂತಿ. ಪಟ್ಟನಂಗ್ ನೆನಪಾಯ್ತಂತ 4 ಕಿಲೋಮೀಟರ್ ಆದಗಳ. ಅಯ್ಯೋ ಯಪ್ಪ, ಮನ್ಯಾಗ ದೀಪ ಹಚ್ಚಿ ಬಂದೀನಿ, ಆರ್ಸಿನೇ ಇಲ್ಲ. ಹೇಳುತ್ತೇನೆ 4 ಕಿಲೋಮೀಟರ್ ಹೋದ, ವಾಪಸ್ ಬಂದಂತ ಮನಿ. ವಾಪಸ್ ಬಂದವನ ಬಾಕ್ಲ ಬಿಡ್ತಾನೆ. ಪಟ್ಟಣ ತೆಗಿ ಏನು ಘಾತಾಗೈತಾನ ಹೇಳ್ತಾನೆ. ರೀ ಯಾಕೆ ಏನಾಗೈತೆ? ಇಲ್ಲ ಪಟ್ಟಣ ಮೊದಲ ತೆಗಿಯರತ್ತಿಗೆ ಕದ ತೆಗೆದ್ರೆ ತೆಗಿ. ಯಾಕ್ರಿ ಏನಾಯ್ತು? ಏನಿಲ್ಲ, ಹೋಗಬೇಕಾದ್ರೆ ದೀಪ ಹಚ್ಚೋಗಿನಿ, ಮತ್ತ ಅದನ್ನ ಆರಿಸಿನ ಇಲ್ಲ ಅಂತ ತಿಳ್ಕೊಂಡು ಗೊತ್ತಾಗಿಲ್ಲ. ಅದನ್ನ ನೋಡಿ ಆರಿಸಿ ಹೋಗ್ಬೇಕಂತ ಬಂದಿನಿ ರೀ. ನಾನ್ ನಿಮ್ ಹೇಳ್ತಿದ್ದೇನ್ರಿ, ನೀ ಬಾಕ್ಲ ದಾಟದ್ರೊಳಗ ದೀಪ ಆರಿಸಿ ಒಳ್ಳೆ ಮಕ್ಕೊಂಡಿನಿ ಅಂತ. ಅದು ಆಕೆ ಏನು ಕೇಳ್ಬೇಕು ರೀ? ನೀವು 4 ಕಿಲೋಮೀಟರ್ ನಡ್ಕೊಂತ ಹೋಗಿರಿ. ಹೌದು, 4 ಕಿಲೋಮೀಟರ್ ಹೆಂಗ್ ಬಂದ್ರಿ ನಡ್ಕೊಂತ? ಮತ್ತೆ ಚಪ್ಪಲಿ ಅಂತ ಕೇಳಿದಂತಕಿ. ಎಟ್ರು ಸೋದರ್ಬೇಕು ಚಪ್ಪಲಿ. ಅವ ಅಂದ, ಹುಚ್ಚುಗೋಟಿ ನಿನಕ್ಕಿಂತ ಶಾನೆ ಇದನ್ನ ಬಗಲಾಗಿ ಇಟ್ಕೊಂಡು ಬಂದಿನ. ಹೊಳ್ಳೆ ಬರ್ಬೇಕಾದ್ರೆ ಅಂದ ಅವ ಚಪ್ಪಲಿ. ಹೋಗ್ಬೇಕಾದ್ರೆ ಹಾಕೊಂಡು ಹೋಗಿದ್ದಂತ, ಬರ್ಬೇಕಾದ್ರೆ ಬಗಲಾಗಿ ಇಟ್ಕೊಂಡ್ ಬಂದಿದ್ದ. ಅಂತ ಜಿಪ್ಪುಂಡ್ರಿ ಅಪ್ಪ. ಮತ್ತೆ ನೀವು ನಾಳೆ ಹಂಗ ಮಾಡ್ರಿ ಸಂತಿ. ಹಾಗೇನಲ್ಲ, ಎಲ್ಲ ನಶ್ವರಾದ ಇರುವುದರೊಳಗಾಗಿ 4 ಜನರಿಗೆ ಹಿತವನ್ನು ಬಯಸಿ ಹೋಗ್ತಕ್ಕಂತಹ ಪ್ರಯತ್ನವನ್ನ, ಶರಣರ ಬದುಕಿದ ಜೀವನವನ್ನ ನಾವೆಲ್ಲರೂ ಬದುಕೋಣ ಅನ್ನುವಂತಹ ಮಾತುಗಳನ್ನ ಲಿಂಗರಾಜರು ಹೊಲಕ್ ಹೋಗ್ಯಾರ. ವಾಕಿಂಗ್ ಮಾಡ್ಕೊಂತ ಹೊಲಕ್ ಹೋಗ್ಯಾರ. ನೀ ಏನಾರ ಹೊಲಕ್ ಹೋದ್ರ ನಿನಗೆ ಲಿಂಗರಾಜರು ಸಿಗುತ್ತಾರ. ಆಯ್ತು ಅಂತ ಹೇಳಿ ಓಡೋಡಿ ಯುವಕ ಸುಮಾರು 4 ಕಿಲೋಮೀಟರ್ ಓಡಿ ಹೋಗ್ತದೆ. ದನಿವನ್ನ ಅರಿಯದ ಹುಡುಗ ಬದುಕನ್ನ ಕಟ್ಟಿಕೊಳ್ಬೇಕು ಅಂತ 4 ಕಿಲೋಮೀಟರ್ ಓಡಿ ಹೋದಾಗ ಶಿರಸಂಗಿಯ ಲಿಂಗರಾಜರು ಹೊಲದೊಳಗೆ ನಿಂತಿದ್ರು. ಓಡಿ ಹೋಗಿ ಗಟ್ಟಿಯಾಗಿ ಪಾದ ಹಿಡಿತಾನೆ ಶಿರಸಂಗಿಯ ಲಿಂಗರಾಜರ ಪಾದವನ್ನ. ಯುವಕ ಪಾದವನ್ನು ಹಿಡಿದು ಕಣ್ಣೀರಿನಿಂದ ಪಾದವನ್ನು ತೊಳೆದು ಹೇಳ್ತಾನೆ, ಅಪ್ಪ 1 ಗಂಟೆಗೆ ಟ್ರೈನ್ ಇದೆ. ಆ ಟ್ರೈನ್ ಟಿಕೆಟ್ ತೆಗ್ಸೋದಕ್ಕೆ ನನ್ನ ಹತ್ರ ಹಣ ಇಲ್ಲ. ಆ ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ನನ್ನ ಬದುಕೆಲ್ಲ ಹಾಳಾಗಿ ಹೋಗ್ತದೆ. ಹಾಗಾಗಿ ನೀವು ಹಣ ಕೊಟ್ರೆ ನಾನು ಎಕ್ಸಾಮ್ ಬರೆದು ಬಂದು ನಿಮ್ಮ ಮನೆ ಒಳಗೆ ದುಡಿದು ಹಣ ಮುಟ್ಟಿಸ್ತೇನೆ ಅಂತಾನೆ ಹುಡುಗ. ಸಿರಸಂಗಿಯ ಲಿಂಗರಾಜರಂತಾರ, ಹುಚ್ಚ, ಕೇಳಿದವರಿಗೆ ಕೇಳಿದ್ದನ್ನ ಕೊಟ್ಟೀನಿ, ನಿನಗೆ ಕೊಡಾಕವಲ್ಲಂತೀನೇನು ತಡಿ ಅಂತ ತಿಳ್ಕೊಂಡು ಹೇಳಿ ಹೀಗ ಕೃಷಿ ಒಳಗೆ ಕೈ ಹಾಕ್ತಾರೆ. ಅವತ್ತಿನ ದಿನ ಶಿರಸಂಗಿಯ ಲಿಂಗರಾಜರು ಒಂದೇ ₹1 ಹಣವನ್ನ ಕೃಷಿ ಒಳಗೆ ತಂದಿರೋದಿಲ್ಲ. ಹಣನೇ ತಂದಿರೋದಿಲ್ಲ. ದೇವರನ್ನ ಪ್ರಾರ್ಥಿಸ್ತಾರೆ ಶಿರಸಂಗಿಯ ಲಿಂಗರಾಜರು, ಯಪ್ಪ ಕೇಳಿದವರಿಗೆ ಕೇಳಿದ್ದನ್ನ ನನ್ನ ಹತ್ರ ಕೊಡಿಸಿ, ಹುಡುಗ ಬದುಕು ಕಟ್ಕೊಳ್ತೀನಂತ ಬಂದಾನ, ವರ್ಷ ಪೂರ್ತಿ ಓದಿನಿ, ಎಕ್ಸಾಮ್ ಬರಿಬೇಕಂತ ಬಂದಾನ, ಹೋಗೋದಕ್ಕೆ ಟ್ರೈನ್ ಟಿಕೆಟ್ ತೆಗ್ಸೋದಕ್ಕೆ ಹಣ ಇಲ್ಲ ಅಂತ ಹೇಳಕತ್ತಾನ. ಹಣ ಬೇಕು ಅಂತ ಕೇಳಕ್ ಬಂದ್ರ ಇವತ್ತ ನನ್ನ ಕಿಶೆ ಒಳಗ ಒಂದೇ ₹1 ಇಟ್ಟು ಕಳಿಸಿಲ್ಲಲ್ಲೋ ದೇವರೇ ಅಂತ ತಿಳ್ಕೊಂಡು ಹೇಳಿ ಹೀಗೆ ಎದೆ ಮೇಲೆ ಕೈಯನ್ನು ಇಟ್ಟುಕೊಂಡು ದೇವರನ್ನ ಪ್ರಾರ್ಥಿಸಬೇಕಾದರೆ ಅವರ ಕೈಗೆ ಹತ್ತಿದ ವಸ್ತುವೇ ಅವರ ಲಿಂಗದ ಕಾಯಿ. ಲಿಂಗದ ಕಾಯಿ ಅಂದ್ರೆ ಅರ್ಥ ಆಗತ್ತಲ್ಲ ನಿಮಗ? ಬೆಳ್ಳಿದು ಇರ್ತೈತಲ್ಲ, ಆಗ ಆ ಲಿಂಗದ ಕಾಯಿಯನ್ನು ತೆಗೆದು ಅವರ ಲಿಂಗವನ್ನ ಒಂದು ವಸ್ತ್ರದೊಳಗಡೆ ಕಟ್ಟಿಕೊಂಡು ಕೊರಳೊಳಗಡೆ ಕಟ್ಟಿಕೊಳ್ತಾರೆ. ಆ ಲಿಂಗದ ಕಾಯಿ ಬೆಳ್ಳಿಯದಲ್ಲ, ಕಂಚಿಂದಲ್ಲ, ತಗಡಿಂದಲ್ಲ, 5 ತೊಲೆಯ ಬಂಗಾರದ ಗುಣಗಡಿಗೆ. ಆ ಬಂಗಾರದ ಗುಣಗಡಿಗೆಯನ್ನು ಹೀಗೆ ತೆಗಿತಾರ, ಆ ಹುಡುಗಗೆ ಕೊಡ್ತಾರ. ಕೊಟ್ಟು ಹೇಳ್ತಾರ, ತಮ್ಮ ಮನೆಗೆ ಹೋಗ್ಬೇಕು ಅಂದ್ರೆ 1 ತಾಸು ಆಗ್ತದೆ, ಅಲ್ಲಿ ಹೋಗ್ಬಿಟ್ರೆ ಟ್ರೈನ್ ಮಿಸ್ ಆಗಿಬಿಡ್ತದೆ. ಹಾಗಾಗಿ ಈ ಬಂಗಾರದ ಗುಣಗಡಿಗೆಯನ್ನು ತಗೋ, ಇದನ್ನ ಎಲ್ಲರೇ ಒತ್ತಿ ಇಟ್ಟು ನೀ ಎಕ್ಸಾಮ್ ಬರೆದವ ಅಂತ ಹೇಳಿ ಬಂಗಾರದ ಗುಣಗಡಿಗೆಯನ್ನು ದಾನ ಮಾಡುತ್ತಾರೆ ಶಿರಸಂಗಿಯ ಲಿಂಗರಾಜರು. ನೀವ್ಯಾರೇ ಕೊಡ್ತೀರೇನೋ ಬಂಗಾರ? ಸಾಧ್ಯ ಇಲ್ಲ.
ಕೊಡೋದು ಅಂದ್ರೆ ಯಾರು ಇಲ್ಲ, ಇಸ್ಕೊಳ್ಳೋದು ಅಂದ್ರೆ ನಾವೆಲ್ಲರೂ ಬರುತ್ತವೆ. ಜಂಗಮ ಒಂದ್ ಮನೆಗೆ ಹೋದ ಭಿಕ್ಷಾಂದೇಹಿ ಅಂತ. ಆ ತಾಯಿ ಅಂದ್ಲು, ಇವತ್ತು ನನ್ನ ಮನೆಯೊಳಗೆ ಏನೂ ಮಾಡಿಲ್ಲ, ನಾಳೆ ಬಾ. ಆಯ್ತು ಅಂದ. ಮತ್ತೆ ನಾಳೆ ಹೋದ, ಭಿಕ್ಷಾಂದೇಹಿ ಅಂದ. ಮತ್ತೆ ಆ ತಾಯಿ ಅಂದ್ಲು, ಇವತ್ತು ಏನು ಮಾಡಿಲ್ಲ, ನಾಳೆ ಬಾ. ಹಿಂಗ ನಾಳೆ ಬಾ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತ ಎಷ್ಟು ದಿನ ಹೇಳಿದ್ಲಂದ್ರ 6 ತಿಂಗಳು ಹೇಳಿದ್ಲಂತ. 6 ತಿಂಗಳು ಕೆಟ್ಟ ಜಿಪುನಿ, ಏನೋ ಕೊಡ್ಲಾರ್ದಕ್ಕೆ 6 ತಿಂಗಳು ಹೀಗೆ ಕಾಡಿಸಿದ್ಲು. 6 ತಿಂಗಳಾದ ಬಳಿಕ ಮತ್ತೆ ಮರುದಿನ ಹೋಗಿ ನಿಂತ ಭಿಕ್ಷಾಂದಿ ಅಂತ. ಬೆಳಗಿನ ಜಾವ 6 ಗಂಟೆಗೆ, ಇವತ್ತು ನನ್ನ ಮನೆಯೊಳಗೆ ಏನು ಮಾಡಿಲ್ಲ, ಏನು ಮಾಡಿಲ್ಲ, ನಾಳೆ ಬಾ. ಅವ ಅಂದ, ನಾಳೆ ಗೀಳೆ ಏನೂ ಇಲ್ಲ, ಇವತ್ತು ಕೊಟ್ರ ಹೊಕ್ಕೇನಿಲ್ಲ ಅಂದ್ರೆ ಹೋಗುದಿಲ್ಲ ಅಂದವ. ಹೊರಗಿದ್ದ, ಒಳಗೆ ಹೋಗಿ ಪಡಸಾಲೆ ಕುಂತ. ಬೆಳಗ್ಗೆ 6ಕ್ಕೆ ಬಂದ ಮನುಷ್ಯ. ಆಕೆಯನ್ನು ನನ್ನ ಮನೆಯೊಳಗೆ ಏನು ಮಾಡಿಲ್ಲ, ಎಲ್ಲಿಂದ ಕೊಡ್ಲಿ, ನೀವು ಮಾಡಿದಾಗ ಕೊಡ್ರಿ, ಅಲ್ಲಿ ಮಟ್ಟ ಏನು ಕೊಡಕ್ ಹೋಗ್ಬೇಡ್ರಿ. ಆಕೆಯಂದು ನಿನಗೆ ಮಾಡಿದರೆ ಕೊಡ್ಬೇಕಾಕತ್ತಿಲ್ಲ ಅಂತ ತಿಳ್ಕೊಂಡು ಹೇಳಿ ಅಡಿಗೆನ ಮಾಡ್ಲಿಲ್ಲ ಅಂತ. ಆಕಿ ಅಡಿಗೆನ ಮಾಡ್ಲಿ. ಬೆಳಗ್ಗೆ ಗಂಡ ಹಾಗೆ ಹೊಲಕ್ಕೆ ಹೋಯಿತು, ಇದು ಹಾಗೆ ಮನೆಯಾಗ ಉಳಿತು. ನೀರು ಕುಡಿದು ಕುಂಡ್ರೋದು, ನೀರು ಕುಡಿದು ಕುಂಡ್ರೋದು. ಯಾಕೆ ಮಾಡಿದ್ರೆ ಕೊಡಬೇಕಾಕತ್ತಲ್ಲ. ಹೇಳುತ್ತೀನಿ, ರಾತ್ರಿ ದಣಿವಾಗಿ ಬಂದ ಗಂಡ ಮಡದಿಗೆ ಕೇಳ್ತಾನೆ, ಏನರೆ ಮಾಡಿಲ್ಲ. ಏನೂ ಇಲ್ಲ, ಏನು ಮಾಡಿಲ್ಲ, ಸುಮ್ಮನೆ ಕೊಡ್ಬೋದು. ಅವ ಅಂದ, ಗಂಡ ಹೊಟ್ಟೆ ಹಸಿವಾಗ್ಯದ, ಏನರೆ ಕೊಡು, ಬಾಳ ಅಂದ್ರೆ ಬಹಳ ಹಸಿವಾಗ್ಯದ, ಏನರೆ ಕೊಡು. ಏನು ಕೊಡಂಗಿಲ್ಲ, ಮಾಡಿದ್ರ ಅವಂಗ ಕೊಡಬೇಕಾಕತಿ, ಏನು ಮಾಡಿಲ್ಲ, ಸುಮ್ಮ ಕೊಡು. ಗಂಡಂದ ಹೊಟ್ಟೆ ಬಾಳ ಹಸಿವಾಗೈತಿ, ದುಡಿದು ಬಂದೀನಿ, ಏನರೆ ಮಾಡಿ ಕೊಡು. ಇಲ್ಲ, ಮಾಡಿದ್ರು ಅವಂಗ ಕೊಡ್ಬೇಕಾಕೈತಿ, ಏನು ಮಾಡಂಗಿಲ್ಲ, ಸುಮ್ಮನ ಮಕ್ಕೊಂಡ ನಿದ್ದೆ ಹತ್ತಿಲ್ಲ, ಒದ್ದಾಡಕತ್ತಿದ್ದ ಗಂಡ. ಮತ್ತೆ ಹೊಟ್ಟೆ ದುಡಿದು ಬಂದಿತ್ತು, ಬೆಳಗ್ಗೆಯಿಂದ ಹೊಟ್ಟೆ ಹಸ್ತಿತ್ತು. ಅವನು ಅಲ್ಲೇ ಪಡಸಾಲೆಗ ಮಕ್ಕೊಂಡಿದ್ದ. ಯಾರು ಬಂದಿದ್ನಲ್ಲ ಬೆಳಗ್ಗೆ 6ಕ್ಕೆ ದೀರ, ಅಲ್ಲೇ ಮಕ್ಕೊಂಡಿದ್ದ. ನಾವು ಹೋಗಿರ್ಲಿಲ್ಲ, ನಾವು ಕೊಡು ಮಠ ಹೋಗೋದಿಲ್ಲ ಅಂತ. ಅವ ಎಸ್ಕೊಂಡ ಹೋಗಬೇಕು, ಹಂಗೆ ಹೋಗಂಗಿಲ್ಲ. ಅವನದೊಂದು ಸಂಕಲ್ಪ, ಏಕಿದೊಂದು ಸಂಕಲ್ಪ ಏನು ಅಂದ್ರೆ ಒಟ್ಟ ಕೊಡಬಾರ್ದು, ಮಾಡಿದ್ರೆ ಕೊಡಬೇಕಾಕತ್ತೆ ಅಂತಿಕಿ ತಗೊಂಡ ಹೋಗ್ಬೇಕಂತವ. ಕೊಡದವ ಅವ ಬಿಡದಪ್ಪ, ಈಕಿ ಕೊಡದವ ಅವ ಬಿಡದಪ್ಪ. ಒಟ್ಟ ಬಿಡಬಾರ್ದಂತವ, ಕೊಡಬಾರ್ದಂತಿಕಿ. ಆಯ್ತು. ರಾತ್ರಿ 9 ಗಂಟೆ ಆಯ್ತು. 9 ಆದ್ರೂ ಏನು ಮಾಡಕ್ ತೇರಿಲ್ಲ, ಯಾಕೆ ಮಾಡಿದ್ರು ಕೊಡಬೇಕಾಕೈತಂತ. ಗಂಡಗ ಹಸಿವು ತಾಳಿಲ್ಲ, ಕೇಳ್ತಾನ, ಏನರೆ ಮಾಡು. ಗಂಡನ ಮಾತು ಕೇಳಲೇಬೇಕಾದ ಪರಿಸ್ಥಿತಿ ಬಂತು. ಹಿಂಗಾದ್ರ ಸರಿ ಹೋಗೋದಿಲ್ಲ ಅಂತೇಳಿ ಗಂಡಗೆ ಹೇಳಿದ್ಲು, ರೀ ನಾನು ಗೆಳತಿನ ಭೇಟಿಯಾಗಿ ಬರ್ತೀನಿ ಅಂದ್ಲು. ಆಯ್ತು ಅಂತ ತಿಳ್ಕೊಂಡು ಹೇಳಿ ಮುಂದಿನ ಬಾಕಲ್ಲಿ ಹಿತ್ತಲ ಬಾಕಲ್ಲಿ ಅಡಿಗೆ ಮನೆಗೆ ಬಂದ್ಲು. ಹಿತ್ತಲ ಬಾಕಲ್ಲಿ ಅಡಿಗೆ ಮನೆಗೆ ಬಂದ್ಲು. ಸಪ್ಪಳೆಲ್ಲಾರ ಅಡಿಗೆ ಮಾಡಿದ್ಲು, ಸ್ಮೆಲ್ ಬರ್ಲಾರ ಅಡಿಗೆ ಮಾಡಿದ್ಲು. ಸಪ್ಪಳೆಲ್ಲಾರ ಅಡಿಗೆ ಯಾವುದು, ಸಪ್ಪಳ ಮಾಡ್ಲಾರ ಅಡಿಗೆ ಯಾವುದು, ಮಾಡಿದ್ರೆ ಇಲ್ಲ. ಸಪ್ಪಳ ಅಡಿಗೆ ಯಾವುದು, ಸಪ್ಪಳೆ ಆಗೋದಿಲ್ಲ. ಯಾವುದು ಯಾವುದು ರೈಸ್ ಅಲ್ಲ, ರೈಸ್ ಶಾವ್ಗೆ. ಒಟ್ಟ ಸಪ್ಪಳ ಆಗೋದಿಲ್ಲ ಅದು. ನೀರು ಕಾಸೋದು, ನೀರಾಗ್ಬಿಡೋದು ಅಷ್ಟೆ, ನೀರಾಗ್ಬಿಟ್ಟು ಬಸ್ಸದ್ ಬಿಡೋದು ಅಷ್ಟೆ. ಶಾವಿಗೆ ರೆಡಿ. ಮತ್ತೆ ಮ್ಯಾಗ ಯಾವ್ದಾರ ಸ್ಮೆಲ್ ಬರ್ತೈತಿ, ಒಟ್ಟು ಸ್ಮೆಲ್ ಬರೋದಲ್ಲದೆ ಶಾವಿಗೆ. ಸುಮ್ಮನೆ ಬಸಿದ. ಹಿತ್ತಲ ಬಾಕಲ್ಲಿ ಅಡಿಗೆ ಮನೆಯೊಳಗೆ ಬಂದು ಮಸ್ತ್ ಶಾವಿಗೆ ಬಸದು, ಹಾಲು ಹಾಕಿ ಸಕ್ಕರೆ ಹಾಕಿ ಕಲಸಿಟ್ಟು ಬೋಗಾಣಿ ಮ್ಯಾಲೆ ಮುಚ್ಚಿ ಇಟ್ಟು ಗಪ್ಪೂತ್ಲೆ ಮತ್ತೆ ಹೆಂಗೆ ಹೋಗಿದ್ದು ಹಂಗ ಬಂದು ಗಪ್ಪೂತ್ಲೆ ಮಕ್ಕೊಂಡ್ಲಿಕ್ಕೆ ಹೇಳಿದ ಗಂಟಗ. ಈಗ ಅವ ಮಕ್ಕೊಂತಾನ. ಮಕ್ಕೊಂಡ್ಮೇಲೆ ಇಬ್ರು ಹೋಗಿ ಉಂಡು ಬರೋನು. ಯಾಕಂದ್ರೆ ಈಗ ಇಬ್ರು ಉಣ್ಣಾಕ್ ಹೋದೇವು ಅಂದ್ರೆ ಅವ್ನು ಕೊಡ್ಬೇಕಾಕತಿ, ಸುಮ್ಮನೆ ಮಕ್ಕೋ ಆಮೇಲೆ ಹೋಗೋಣ ಅಂದ್ಲು. ಹಿಂಗೆ ಹೇಳಿ ಯಾಡು ಗಂಡ ಹೆಂಡತಿ ನಿದ್ದೆ ಮಾಡಾಕತ್ತೀವಿ, ಗೊರ್ರ 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 ಗೊರಕೆ ಹೊಡ್ಯಾಕತ್ತೀವಿ.
ಯಾವ್ಯಾಡು ಗೊರ್ಕಿ ಹೊಡ್ತಕ್ಕೆ ಇದು ಎಚ್ಚರ ಆಯ್ತು. ಎಚ್ಚರದವ್ ಖಾತ್ರಿ ಐತಿ, ಏನ ಮಾಡಿಟ್ಟ ಬಂದಾಳ. ಹೋಗಬೇಕಂತ ಸುಖಾಸ ಕತ್ತಲದಾಗ ಅವನು ಲೈಟ್ ಹಾಕ್ಲಾರ್ದಂಗ ಹೋದ ಅಡಿಗೆ ಮನೆಗೆ ಗಪೂತ್ಲೆ ಹೋಗಿ ಭೋಗಾನಿ ತೆಗದ. ಮಸ್ತ್ ಶಾವ್ಗಿ ಬಸದಿಟ್ಟಿದ್ಲು. ಆ ಭೋಗಾನಿ ಒಬ್ಬನ ಕಟ್ಟದ. ಮತ್ತೆ ಬೆಳಗ್ಗೆಯಿಂದ ಉಪವಾಸ ಇತ್ತು, ಅದು 6ರಿಂದ. ಒಬ್ಬನು ಒಟ್ಟ ಇಳಿಸಿದೆ ಶಾವ್ಗಿನ. ಆ ಭೋಗಾನಿ ಎಲ್ಲ ನೋಡ್ತಾನ ಕಾಲೆ ಹಂಗ ಇಟ್ರೆ ಹಂಗಂತ ತಿಳ್ಕೊಂಡು ಹೇಳಿ ಅಲ್ಲೇ ಹಿತ್ತಳದೊಳಗ ಆಕಳಿ ಸಗಣಿ ಇಟ್ಟ ಆ ಶಾವಿಗೆ ಭೋಗನ್ಯಾಗ ಅವ ತಂದ ಇಟ್ಟ. ಹೆಂಗ ಮುಚ್ಚಿಟ್ಟಿದ್ಲ ಹಂಗ ಮುಚ್ಚಿಟ್ಟು ಕಪೂತ್ಲೆ ಹೋಗಿ ಮಕ್ಕೊಂಡ. ಅವ್ರನ್ನ ಎಬ್ಬಸ್ಬೇಕಲ್ಲ ಹೆಂಗಾರೆ ಮಾಡಿ. ಬೇಷ್ ಹೊಡೆದ ಬಂದಿದ್ದ, ಗೊರ್ಕಿ ಹೊಡ್ಯಾಕತ್ತೀವ. ಇವ ಗೊರ್ಕಿ ಹೊಡ್ಯಾಕತ್ತಗಳೇ ಅದಕ್ಕೆ ಎಚ್ಚರ ಆಯ್ತು. ಎಚ್ಚರ ಆಗಿ ಪಟ್ಟನ ಗಂಡನೇ ಗಂಡ ಎದ್ದಗಳನ್ನ ಗಂಡಂದ ಕತ್ಲಾಗೈತೆ, ಲೈಟ್ ಹಾಕ. ಲೈಟ್ ಹಾಕಬೇಡ, ಹಾಕಿದ್ರ ಅವ ಹೇಳ್ತಾನ. ಎತ್ರ ಅವಂಗ ಕೊಡಬೇಕಾಗತ್ತೆ, ಸುಮ್ಮನೆ ಬಾ. ಸುಖಾಸ ಕರ್ಕೊಂಡು ಹೋದ್ಲ ಅಡಿಗೆ ಮನೆ. ಗಂಡಂದ ಅಡಿಗೆ ಮನ್ಯಾಗೂ ಏನು ಕಾಣಕತ್ತಿಲ್ಲ. ಹೆಂಗ ಲೈಟ್ ಹಾಕಿದ್ರ ಹೇಳ್ತಾನ. ಅಲ್ಲ ನಾ ಎಲ್ಲ ಮಾಡ್ತೀನಿ, ಸುಮ್ಮಿರೋನಿ. ಆ ಭೋಗಾನಿ ತಂದ ನಡಬರಕಿಟ್ಟು ಗಂಡ ಹೆಂಡತಿ ಯಾಡು ಮಧ್ಯರಾತ್ರಿ ಒಂದು ಕುಂತಿ ಉಣ್ಣಾಕ್. ಒಂದು ಕುಂತಾವ ಉಣ್ಣಾಕ್. ಆ ಒಂದಕ್ಕ ಹೆಂಡತಿಗೆ ಆಸೆ ಆಗಿತ್ತಂತ. ರೀ ಅಂತ ಏನಿಲ್ರಿ, ನಾನು ನಿಮ್ಮ ಕೈ ತುತ್ತು ಮದುವೆಯಾಗ ಉಂಡಿದ್ದೆ, ಹೊಳ್ಳೆ ಉಂಡಿಲ್ಲ. ಏನ ಹುಚ್ಚುಗೋಟಿ ಟೈಮ್ 3 ಆಗೈತಿ, ಬಡ ಉಂಡು ಮಕ್ಕಳು ಬೆಳಗ್ಗೆ ಉಣಿಸ್ತೀನಿ ಅಂತವ. ಇಲ್ಲ ನಾ ಉಣ್ಣಾಕಂದ್ರೆ ಉಣ್ಣಾಕ. ಮತ್ತು ಮಡದಿ ಹಠ ಮಾಡಿದ್ಲ ಅಂದ್ರೆ ಗಂಡ ಬಾಗ್ಲೇಬೇಕು. ಎಲ್ಲಿ ಬಾಗ್ಲಿಲ್ಲ ಅಂದ್ರೆ ಅಲ್ಲಿ ಬಾಗಬೇಕ ಅವ ಮನೆ ಮುಂದೆ. ಅವ ಅಂದ, ಬ್ಯಾಡ ಟೈಮ್ ಆಗೈತಿ, ನಿನ್ನ ಪುರತೆ ನೀವು ನಾನು ಪುರತೆ ನಾ ಉಣ್ತೀನಿ, ಹೋಗಿ ಮಕ್ಕಳು ಬೆಳಗ್ಗೆ ಉಣಿಸ್ತೀನಿ ನಿನಗೆ ಅಂತವ. ಉಣಸಬೇಕು. ಆಯಿತು ಅಂತ ತಿಳ್ಕೊಂಡ ಗಂಡಂದ. ಅವನು ಅಂದ, ನೀವು ಅಟ್ಟೆ ನೋಡು, ನಾವು ನೀನು ಉಣಿಸ್ಬೇಕು ಅಂದವ. ನೀನು ಉಣಿಸ್ಬೇಕು. ಆಯ್ತು ಇಬ್ರು ಶಾವ್ಗಿಯನ್ನ ಅದೊಂದು ತುತ್ತ ಇದೊಂದು ತುತ್ತ ಕೈ ಮಾಡಿ ಆಡು ಇಟ್ಕೊಂಡು ಕೈಯಾಗ ಗಂಡ ಹೆಂಡತಿ ಬಾಯಾಗಿಟ್ಟ. ಹೆಂಡತಿ ಗಂಡನ ಬಾಯಾಗ ತುತ್ತು ಮಾಡಿಟ್ಲು. ಎರಡು ಉಣ್ಣಾಕತ್ತೀವಿ. ಗಂಡಂದ ಇದೇನ ಬೇರೆ ಹತ್ತಾಕತೈತಿ ನೋಡ ಅಂದವ. ಏನ್ ಹತ್ತೈತಿ? ಎಲ್ಲ ಬೇರೆನೆ ಹತ್ತೈತಿ. ರಾತ್ರಿ 3ಕ್ಕ 4ಕ್ಕ ಕೊಂಡ್ರೆಲ್ಲ ಬೇರೆನೆ ಹತ್ತೈತಿ. ಸುಮ್ ಉಣ್ಣು ಅಂದ್ಲಾಕಿ. ಇಲ್ಲ ಇದೇನ ಬೇರೆ ಮಜಾ ಹತ್ತಾಕತೈತಿ ನೋಡು. ಇಲ್ಲ ಇಟ್ಟಣದ್ರ ತಡ ಪಟ್ಟಣ ಮಕ್ಕೊಂಡಿದ್ನಲ್ಲ, ಬಂದವನ ಪಟ್ಟಣ ಲೈಟ್ ಹಾಕಿದ. ಇವೇಡು ಭೋಗಾನೆ ನೋಡ್ತಾವ, ಶಾವಿಗೆ ಹೋಗೈತಿ, ಶಗಣಿ ಆಗೈತಿ ಭೋಗಾನೆ. ಅವ ಅಂದ, ಮಕ್ಕಳೇ ನನಗೆ ಕೊಟ್ಟು ತಿಂದ್ರೆ ಶಾವಿಗೆ ಉಳಿತಿತ್ತು, ನನಗೆ ಕೊಡ್ಲಾರಂಗೆ ತಿನ್ನಕತ್ತಿರಿ, ಅದಕ್ಕೆ ಹೋಗಿ ಶಾವಿಗೆ ಹೋಗಿ ಶಗಣಿ ಆಗೈತಿ ಮಕ್ಕಳೇ ಎಚ್ಚರಿ ಅಂದವ. ಅಂದ್ರೆ ಕೊಟ್ಟು ತಿಂದ್ರೆ ಶಾವಿಗೆ ಉಳಿತಿತ್ತು, ಅದೇನೋ ಒಂದು ತಿತ್ತು ಉಣಿತಿತ್ತದಪ್ಪ. ನಾ ಹೇಳುವುದಷ್ಟೇ, ಈ ಭೂಮಿ ಮೇಲೆ ನಾವು ಎಷ್ಟು ದಿನ ಇರ್ತೇವೆ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಹೋಗೋದರ ಒಳಗಾಗಿ ಪುಣ್ಯ ಕಾರ್ಯಗಳನ್ನ ದಾನ ಧರ್ಮಗಳನ್ನ ಮಾಡಿ ಹೋಗ್ಬೇಕೆ ಹೊರತಾಗಿ ಹಾಗೆ ಹೋಗ್ಬಾರ್ದು. ಯಾರು ದಾನ ಧರ್ಮಗಳನ್ನ ಮಾಡಿ ಹೋಗುತ್ತಾರೆ ಅವರ ಹೆಸರು ಮಾತ್ರ ಈ ಭೂಮಿಯಲ್ಲಿ ಅಜರಾಮರವಾಗಿ ಇರುತ್ತದೆ ಹೊರತಾಗಿ ಅವರ ಮನೆತನಕ್ಕಾಗಿ ತಮಗಾಗಿ ದುಡಿದವರ ಹೆಸರು ಈ ಭೂಮಿ ಮೇಲೆ ಅಜರಾಮರವಾಗಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಶರಣ ತಾನು ಬೆಳೆದ ಬೆಳೆಯನ್ನೆಲ್ಲ ರಾಶಿಯನ್ನ ಮಾಡಿದ, ಪಶು ಪಕ್ಷಿಗಳಿಗಾಗಿ ಕೊಟ್ಟ, ಬಡವ ಬಲ್ಲಿದರಿಗಾಗಿ ತನ್ನ ಇಡೀ ರಾಶಿಯನ್ನೇ ದಾನ ಮಾಡಿದಾತ ಕಲಬುರಗಿಯ ಶರಣ ಬಸವ. ಕಲಬುರಗಿಯ ಶರಣ ಬಸವ ಪುಣ್ಯ ಕಾರ್ಯಗಳಿಗೆ ಧರ್ಮ ಕಾರ್ಯಗಳಿಗೆ ದಾನ ಧರ್ಮ ಅನ್ನುವಂಥದ್ದನ್ನು ಜೀವನದೊಳಗೆ ಮಾಡಬೇಕು. ನೀವೆಲ್ಲ ಬೆಳಗಾವಿ ಒಳಗಡೆ ಒಂದು ಸಂಸ್ಥೆ ಇದೆ, ಬಹಳ ದೊಡ್ಡ ಸಂಸ್ಥೆ. ಆ ಸಂಸ್ಥೆ ಹೆಸರನ್ನ ಕೇಳಿರ್ಬೋದು. ಇವತ್ತಿನ ದಿನ KLE ಸಂಸ್ಥೆ ಅಂತ ಕೇಳಿದಿರಲ್ಲ. ಆ KLE ಸಂಸ್ಥೆಗೆ ತನ್ನ ಸಂಪೂರ್ಣ ಜಮೀನನ್ನ ದಾನ ಮಾಡ್ತಾನೆ ಶಿರಸಂಗಿಯ ಲಿಂಗರಾಜ. ತನ್ನ ಅಷ್ಟು ಜಮೀನನ್ನ ದಾನ ಮಾಡ್ತಾನೆ ಶಿರಸಂಗಿಯ ಲಿಂಗರಾಜ. ಆಗ ಶಿರಸಂಗಿಯ ಲಿಂಗರಾಜರು ನಮ್ಮ ಕಲಿಯುಗದ ದಾನ ಶೂರ ಕರ್ಣ ಅಂತ ಕರೀತಾರೆ.
ಅವರ ಜೀವನದೊಳಗೊಂದು ಘಟನೆ ನಡೀತದೆ. ಓರ್ವ ಹುಡುಗ ಬಹಳ ಬಡತನದ ಮನಿತನ, ಎಕ್ಸಾಮ್ ಬರೆಯೋದಕ್ಕಂತ ಹೋಗ್ಬೇಕಾಗಿರುತ್ತದೆ. ಅವಾಗೆಲ್ಲ ಮೂಲ್ಕಿ ಪರೀಕ್ಷೆ ಅಂತ ಬರ್ತಿದ್ದು. ಇವಾಗೆಲ್ಲ SSLC PUC ಎಕ್ಸಾಮ್ಗಳು ಹೇಗಿದ್ದಾವಲ್ಲ, ಅವಾಗೆಲ್ಲ ಮೂಲ್ಕಿ ಪರೀಕ್ಷೆ ಅಂತ ಬರ್ತಿತ್ತು. ಆ ಮೂಲ್ಕಿ ಪರೀಕ್ಷೆ ಬರೆಯೋದಕ್ಕಂತ ಹೋಗ್ಬೇಕಾದ್ರೆ ಆತನ ಹತ್ರ ಹಣ ಇಲ್ಲ. ಹಣ ಇರದೇ ಇರ್ತಕ್ಕಂತಹ ಸಂದರ್ಭದಲ್ಲಿ ಊರೆಲ್ಲ ಕೇಳ್ತಾನೆ ಹುಡುಗ, ಸರ್ ವರ್ಷ ಪೂರ್ತಿ ಓದಿದ್ದೇನೆ, ವರ್ಷ ಪೂರ್ತಿ ಅಧ್ಯಯನವನ್ನ ಮಾಡಿದ್ದೇನೆ, ನನ್ನ ಹತ್ರ ಹಣ ಇಲ್ಲ, ಹೋಗಿ ಎಕ್ಸಾಮ್ ಬರಿಬೇಕು ಅಂದ್ರೆ ದುಡ್ಡಿಲ್ಲ, ದಯವಿಟ್ಟು ನೀವು ಹಣ ಕೊಡಿ, ನಾ ಎಕ್ಸಾಮ್ ಬರೆದು ಬಂದು ನಿಮಗೆ ಪುನಃ ಹಣ ಮುಟ್ಟಿಸ್ತೀನಿ ಅಂತ ಹೇಳ್ತಾನೆ ತರುಣ. ಯಾರೋ ಒಂದೇ ₹1 ಕೊಡೋದಿಲ್ಲ. ಹೀಗೆ ಒಂದು ಮರದ ತಳ ಕುಂತು ಕಣ್ಣಲ್ಲಿ ಕಣ್ಣೀರನ್ನು ಹಾಕಿ ಅಳೋದಕ್ಕೆ ಪ್ರಾರಂಭ ಮಾಡುತ್ತಾನೆ. ಅಳೋದಕ್ಕೆ ಪ್ರಾರಂಭ ಮಾಡಿದಾಗ ಓರ್ವ ಹಿರಿಯ ಬಂದು ಕೇಳ್ತಾನೆ, ಏ ಹುಡುಗ ಯಾಕೆ ಅಳಕತ್ತಿ? ಏನಿಲ್ಲ, ನಾನು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ಬೇಕು, ಮನೆಯಲ್ಲಿ ಬಹಳ ಬಡತನ ಇದೆ, ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಈ ಬದುಕು ಹಾಳಾಗಿ ಹೋಗ್ತದೆ, ನನ್ನ ಟ್ರೈನ್ ಟಿಕೆಟ್ ತೆಗೆಸೋದಕ್ಕೆ ಹಣ ಕೊಡು ಅಂದ್ರೆ ಯಾರೂ ಕೊಡ್ತಾ ಇಲ್ಲ, ಮಧ್ಯಾಹ್ನ 1 ಗಂಟೆಗೆ ಟ್ರೈನ್ ಇದೆ, ಟ್ರೈನು ಮಿಸ್ ಆಗಿಬಿಟ್ರೆ ನನ್ನ ಬದುಕು ಹಾಳಾಗ್ತದೆ, ಹಾಗಾಗಿ ಸರ್ ನಿಮಗೆ ಕೈ ಮುಗಿತೇನೆ, ನೀವಾದ್ರೂ ನನ್ನ ಟ್ರೈನ್ ಟಿಕೆಟ್ಗೆ ಹಣ ಕೊಡ್ರಿ. ಆತ ಹೇಳುತ್ತಾನೆ, ಕಂದ ನನ್ನ ಹತ್ರ ಹಣ ಇಲ್ಲ, ಎಲ್ಲಿಂದ ಕೊಡ್ಲಿ? ಆದ್ರೆ ನನ್ನ ಹತ್ರ ಹಣ ಇಲ್ಲ ನಿಜ, ಹಣ ಕೊಡುವ ವ್ಯಕ್ತಿಗಳನ್ನ ನಾನು ನಿನಗೆ ತೋರಿಸ್ತೇನೆ, ಅವ್ರ ಹತ್ರ ಹೋಗಿ ನೀ ಕೇಳು, ನೀ ಕೇಳಿದ್ದನ್ನ ನಿನಗೆ ಅವ್ರು ಕೊಡ್ತಾರೆ, ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ಹೋಗ್ತಾ ಹೀಗೊಂದು ಮನೆ ತೋರಿಸಿದ. ಈ ಮನೆ ಒಳಗಡೆ ಲಿಂಗರಾಜರು ಅಂತದಾರ, ಆ ಲಿಂಗರಾಜರನ್ನು ಹೋಗಿ ಕೇಳು, ನೀ ಕೇಳಿದ್ದನ್ನ ನಿನಗೆ ಕೊಡ್ತಾರ. ಆಯ್ತು ಅಂತ ತಿಳ್ಕೊಂಡು ಹೇಳಿ ಧಾವಿಸಿ ಓಡಿ ಓಡಿ ಮನೆಯೊಳಗೆ ಹೋಗಿ ಕೇಳ್ತಾನ, ಲಿಂಗರಾಜರೆಲ್ಲದ